ಮೂರನೇ ಮಹಾಯುದ್ಧ ಇದು ಕೇವಲ ಒಂದು ಪದವಷ್ಟೇ ಅಲ್ಲ, ಇಡೀ ಪ್ರಪಂಚವನ್ನು ಭಸ್ಮ ಮಾಡಬಲ್ಲ ಒಂದು ಬೆಂಕಿಯ ಕಿಡಿ. ಗೆಳೆಯರೆ, ಕತಾರ್ ದೇಶ ಈಗಾಗಲೇ ಒಂದು ಭಯಾನಕ ಭವಿಷ್ಯವನ್ನು ನುಡಿದಿದೆ. ಅದು ಏನಂದ್ರೆ, ಈಗ ನಡೆಯುತ್ತಿರುವ ಯುದ್ಧ ಕೈ ಮೀರಿ ಹೋಗ್ತಾ ಇದೆ. ಇಡೀ ಜಗತ್ತು ಮೂರನೇ ಮಹಾಯುದ್ಧದ ಕಡೆಗೆ ವೇಗವಾಗಿ ಸಾಗ್ತಾ ಇದೆ ಅಂತ. ಹಾಗೂ ಇದೇ ಕಾರಣಕ್ಕೆ ನಮ್ಮ ಭಾರತ ಈಗ ಭಾರಿ ಸಿದ್ಧತೆಗೆ ಇಳಿದಿದೆ. ಸಮುದ್ರದ ನಡುವೆ ಶತ್ರುಗಳ ಎದೆ ನಡುಗಿಸುವ ಆ ದೊಡ್ಡ ರಹಸ್ಯ ಕಾರ್ಯಾಚರಣೆ ಶುರುವಾಗಿದೆ. ಹಾಗಾದ್ರೆ ಏನದು ರಹಸ್ಯ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಜಾಗತಿಕ ವಿದ್ಯಮಾನಗಳು ಮತ್ತು ರಕ್ಷಣಾ ಅಪ್ಡೇಟ್ಸ್ನ ಈ ವಿಶೇಷ ವಿಡಿಯೋಗೆ ಸ್ವಾಗತ. ಪ್ರಪಂಚದ ನಕ್ಷೆಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಯುರೋಪ್, ಅಮೆರಿಕ, ರಷ್ಯಾ ಇವೆಲ್ಲವೂ ಯುದ್ಧದ ಭೂಮಿಯಿಂದ ಸಾಕಷ್ಟು ದೂರದಲ್ಲಿವೆ. ಆದರೆ ಭಾರತ ಈ ಯುದ್ಧದ ಕಾರ್ಮೋಡಗಳಿಗೆ ಅತ್ಯಂತ ಹತ್ತಿರದಲ್ಲಿರುವ ಏಕೈಕ ಅತಿದೊಡ್ಡ ಮತ್ತು ಬಲಿಷ್ಠ ರಾಷ್ಟ್ರ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಈ ರಕ್ತಪಾತ ಮತ್ತು ನಮ್ಮ ನಡುವೆ ಇರುವುದು ಪಾಕಿಸ್ತಾನವನ್ನು ದಾಟಿದರೆ ಸಾಕು, ನೇರವಾಗಿ ಯುದ್ಧದ ಕಿಡಿಗಳು ನಮ್ಮ ಬಾಗಿಲಿಗೆ ಬಂದು ತಟ್ಟುತ್ತಾವೆ. ಹಾಗೂ ಇದನ್ನು ಅರಿತಿರುವ ಭಾರತದ ರಕ್ಷಣಾ ಪಡೆಗಳು ಸುಮ್ಮನೆ ಕೂತಿಲ್ಲ. ಈಗ ಭಾರತ ತನ್ನ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರವನ್ನು ಹೊರತೆಗೆಯುವ ಸಮಯ ಹತ್ತಿರ ಬಂದಿದೆ. ಹಾಗೂ ಇದರ ಮೊದಲ ಹೆಜ್ಜೆಯಾಗಿ ಈಗ ಭಾರತ ಬಂಗಾಳ ಕೊಲ್ಲಿಯಲ್ಲಿ ಒಂದು ಅತಿ ದೊಡ್ಡ ನೋಟಾಮ್ ವಾರ್ನಿಂಗ್ ಅನ್ನು ಜಾರಿ ಮಾಡಿದೆ. ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ಮೊದಲಿಗೆ ಈ ನೋಟಾಮ್ ವಾರ್ನಿಂಗ್ ಕೇವಲ 500 ಕಿಲೋಮೀಟರ್ ವ್ಯಾಪ್ತಿಗೆ ಸೀಮಿತವಾಗಿತ್ತು. ಆದರೆ ಈಗ ಅದನ್ನು ಏಕಾಏಕಿ 1680 ಕಿಲೋಮೀಟರ್ಗಳಿಗೆ ವಿಸ್ತರಿಸಲಾಗಿದೆ. ಹಾಗೂ ಈ ನೋಟಾಮ್ ವಾರ್ನಿಂಗ್ ಏಪ್ರಿಲ್ 12ರಿಂದ ಏಪ್ರಿಲ್ 14ರವರೆಗೆ ಜಾರಿಯಲ್ಲಿರಲಿದೆ. ಹಾಗೆಯೇ ನೀವು ನೋಟಾಮ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇರಬಹುದು. ನಿಮಗೆ ಸರಳವಾಗಿ ಹೇಳಬೇಕಂದ್ರೆ, ಯಾವುದಾದ್ರೂ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೋಟಾಮನ್ನು ಜಾರಿ ಮಾಡಿದರೆ ಆ ನಿರ್ದಿಷ್ಟ ಸಮಯದಲ್ಲಿ ಆ ಜಾಗದ ಮೇಲೆ ಯಾವುದೇ ಪ್ರಯಾಣಿಕ ವಿಮಾನವಾಗಲಿ ಕಾರ್ಗೋ ವಿಮಾನವಾಗಲಿ ಹಾರಾಟ ನಡೆಸುವಂತಿಲ್ಲ. ಹಾಗೂ ಆ ಇಡೀ ಪ್ರದೇಶ ಸಂಪೂರ್ಣವಾಗಿ ರಿಸ್ಟ್ರಿಕ್ಟೆಡ್ ಝೋನ್ ಆಗಿ ಬದಲಾಗ್ತದೆ. ಹಾಗಾದ್ರೆ ಭಾರತ ಅಲ್ಲಿ ಏನ್ ಮಾಡ್ತಾ ಇದೆ? ಸಾಮಾನ್ಯವಾಗಿ ನೋಟಾಮ್ ಜಾರಿ ಮಾಡಿದಾಗ ಭಾರತ ಅಲ್ಲಿ ತನ್ನ ಹೊಸ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಅಥವಾ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಪರೀಕ್ಷೆ ಮಾಡ್ತದೆ. ಆದರೆ ಈ ಬಾರಿ ಭಾರತ ಪರೀಕ್ಷಿಸಲು ಹೊರಟಿರುವುದು ಯಾವುದೇ ಸಾಮಾನ್ಯ ಆಯುಧವನ್ನಲ್ಲ, ಬದಲಾಗಿ ಜಗತ್ತಿನ ಅತ್ಯಂತ ಅಪಾಯಕಾರಿ ಮಹಾ ಅಸ್ತ್ರವನ್ನು. ಹೌದು ಗೆಳೆಯರೆ, ಭಾರತ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಅನ್ನು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಹಳ ಹಿಂದಿನಿಂದಲೂ ಅಭಿವೃದ್ಧಿಪಡಿಸ್ತಾ ಇದೆ. ಹಾಗೂ ಈಗಾಗಲೇ ಇದರ ಕೆಲವು ಪ್ರಾಥಮಿಕ ಪರೀಕ್ಷೆಗಳು ಕೂಡ ಯಶಸ್ವಿಯಾಗಿ ಮುಗಿದಿವೆ. ಆದರೆ ಈಗ ಭಾರತ ಮಾಡಲು ಹೊರಟಿರುವುದು ಇತಿಹಾಸದಲ್ಲಿ ಅತಿ ದೊಡ್ಡ ಪರೀಕ್ಷೆ. ಸೊ ಈಗ ನಾವು ಎಂತಹ ಹೈಪರ್ಸೋನಿಕ್ ಕ್ಷಿಪಣಿಯನ್ನು ತಯಾರಿಸುತ್ತಿದ್ದೇವೆ ಅಂದರೆ ಅದರ ಸ್ಟ್ರೈಕ್ ರೇಂಜ್ ಬರೋಬ್ಬರಿ 10,000 ಕಿಲೋಮೀಟರ್ಗಳಿಗೂ ಅಧಿಕ. ಇದರ ಅರ್ಥ ಏನು ಗೊತ್ತಾ? ಇದೊಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM. ಈ ಕ್ಷಿಪಣಿಯನ್ನ ಉಡಾವಣೆ ಮಾಡಿದರೆ ಇದು ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ದೇಶದ ಮೇಲಾದರೂ ಕರಾರುವಕ್ಕಾಗಿ ದಾಳಿ ಮಾಡಬಲ್ಲದು. ಸದ್ಯಕ್ಕೆ ನಮ್ಮ ಹತ್ತಿರ ಇರುವ ಅತ್ಯಂತ ದೂರಗಾಮಿ ಕ್ಷಿಪಣಿ ಅಂದರೆ ಅದು ಅಗ್ನಿ-5. ಹಾಗೂ ಇದು ಸುಮಾರು 5,500 ಕಿಲೋಮೀಟರ್ ದೂರದ ಗುರಿಯನ್ನ ತಲುಪಬಲ್ಲದು. ಅಂದ್ರೆ ಗೆಳೆಯರೆ, ಅರ್ಧ ಯುರೋಪ್, ಚೀನಾ, ಜಪಾನ್, ಜರ್ಮನಿವರೆಗೂ ಇದು ಅಪ್ಪಳಿಸಬಲ್ಲದು. ಆದರೆ ನಮಗೆ ಇಡೀ ಪ್ರಪಂಚವನ್ನು ಅಷ್ಟೇ ಯಾಕೆ, ದೂರದ ಅಮೆರಿಕವನ್ನು ಸಹ ಕವರ್ ಮಾಡಬಲ್ಲ ಒಂದು ಯೂನಿವರ್ಸಲ್ ವೆಪನ್ ಸಿಸ್ಟಮ್ ಬೇಕಿತ್ತು. ಸೊ ಈಗ ಆ ಕನಸು ನನಸಾಗ್ತಾ ಇದೆ. ಆದರೆ ಗೆಳೆಯರೆ, ಈ ಕ್ಷಿಪಣಿ ಅಸಲಿ ತಾಕತ್ತು ಅದರ 10,000 ಕಿಲೋಮೀಟರ್ ರೇಂಜ್ನಲ್ಲಿ ಇಲ್ಲ, ಬದಲಾಗಿ ಇದರ ತುದಿಯಲ್ಲಿ ಕೂಡಿಸಲಾಗಿರುವ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ HGVನಲ್ಲಿದೆ. ಹಾಗೂ ಇದು ಹೇಗೆ ಕೆಲಸ ಮಾಡ್ತದೆ ಅನ್ನೋದು ನಿಮ್ಗೆ ಗೊತ್ತಾ? ಗೆಳೆಯರಿ, ಕ್ಷಿಪಣಿ ಬಾಹ್ಯಾಕಾಶಕ್ಕೆ ಹೋದ ನಂತರ ಈ ಗ್ಲೈಡ್ ವೆಹಿಕಲ್ ಕ್ಷಿಪಣಿಯಿಂದ ಬೇರ್ಪಡ್ತದೆ. ಅಲ್ಲಿಂದ ಇದು ಶತ್ರುವಿನ ಗುರಿಯತ್ತ ಅತ್ಯಂತ ಭೀಕರ ವೇಗದಲ್ಲಿ ಮುನ್ನುಗ್ತದೆ. ಹಾಗೂ ಇವತ್ತಿಗೆ ಭೂಮಿಯ ಮೇಲೆ ಯಾವುದೇ ದೇಶದ ಹತ್ತಿರ ಈ HGVಯನ್ನು ತಡೆಯುವ ತಂತ್ರಜ್ಞಾನವೇ ಇಲ್ಲ. ಯಾಕಂದ್ರೆ ಇದರ ವೇಗ ಊಹಿಸುವುದಕ್ಕೆ ಅಸಾಧ್ಯ. ಹಾಗೂ ಇದು ಸರಾಸರಿ 10ರಿಂದ 15 ಮ್ಯಾಕ್ ವೇಗದಲ್ಲಿ ಚಲಿಸುತ್ತದೆ. ಸೊ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಒಂದು ಉದಾಹರಣೆಯನ್ನ ನೋಡೋಣ. ನೀವು ಆಕಾಶದಲ್ಲಿ ಹಾರುವ ವಿಮಾನವನ್ನ ನೋಡಿರಬಹುದು. ಆ ವಿಮಾನ ಬಹಳ ದೂರದಲ್ಲಿ ಬಿಳಿ ಹೋಗಿ ಬಿಡುತ್ತಾ ಮುಂದಕ್ಕೆ ಹೋಗಿರ್ತದೆ. ಆದರೆ ಅದರ ಶಬ್ದ ಬಹಳ ಹೊತ್ತಿನ ನಂತರ ನಿಮಗೆ ಕೇಳಿಸ್ತದೆ. ಯಾಕಂದ್ರೆ ಶಬ್ದದ ವೇಗ ಗಂಟೆಗೆ ಸುಮಾರು 1235 ಕಿಲೋಮೀಟರ್. ಹಾಗೂ ಇದನ್ನ 1 ಮ್ಯಾಕ್ ಅಂತ ಕರೆಯುತ್ತಾರೆ. ಈ 1235 ಕಿಲೋಮೀಟರ್ ವೇಗವನ್ನು 5 ಪಟ್ಟು ಹೆಚ್ಚಿಸಿದ್ರೆ ಅದು ಗಂಟೆಗೆ ಸುಮಾರು 6,200 ಕಿಲೋಮೀಟರ್ ಆಗ್ತದೆ. ಸೊ ಅದಕ್ಕಾಗಿ ಇದನ್ನ ಹೈಪರ್ಸೋನಿಕ್ ವೇಗ ಅಂತ ಹೇಳಲಾಗ್ತದೆ. ಆದರೆ ಇಲ್ಲಿ ನಮ್ಮ HGVಯ ವೇಗ ಎಷ್ಟು ಗೊತ್ತಾ? 10ರಿಂದ 15 ಮ್ಯಾಕ್. ಅಂದರೆ ಶಬ್ದದ ವೇಗಕ್ಕಿಂತ 10ರಿಂದ 15 ಪಟ್ಟು ಹೆಚ್ಚು.
ಹಾಗೂ ಇದು ಕಣ್ಣು ಮಿಟುಕಿಸುವಷ್ಟರಲ್ಲಿ ಶತ್ರುವಿನ ನೆಲೆಗಳನ್ನು ಬೂದಿ ಮಾಡಿಬಿಡ್ತದೆ. 5,000 ಕಿಲೋಮೀಟರ್ ದೂರದಲ್ಲಿರುವ ಶತ್ರುವಿನ ಮೇಲೆ ಈ ಕ್ಷಿಪಣಿಯನ್ನು ಉಡಾವಣೆ ಮಾಡಿದರೆ ಅವರಿಗೆ ಪ್ರತಿದಾಳಿ ಮಾಡಲು ಬಿಡಿ, ಉಸಿರು ಬಿಡಲು ಕೂಡ ಕೇವಲ ಬೆರಳೆಣಿಕೆಯ ಸೆಕೆಂಡುಗಳು ಸಮಯ ಮಾತ್ರ ಸಿಗ್ತದೆ. ಸೊ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಶತ್ರು ದೇಶಗಳ ಬಳಿ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇರ್ತಾವೆ, ಹಾಗಿದ್ದಾಗ ಇದನ್ನು ಹೊಡೆದುಳಿಸಬಹುದಲ್ಲವೇ? ಗೆಳೆಯರೆ, ಖಂಡಿತ ಸಾಧ್ಯವಿಲ್ಲ. ಯಾಕಂದರೆ ಈ ಆಯುಧ ಕೇವಲ ವೇಗವಾಗಿ ಅಷ್ಟೇ ಹೋಗೋದಿಲ್ಲ, ಬದಲಾಗಿ ಆಗಸದಲ್ಲಿ ಹಾರಾಡುವ ಫೈಟರ್ ಜೆಟ್ನಂತೆ ತನ್ನ ದಿಕ್ಕನ್ನು ಎತ್ತರವನ್ನು ಕ್ಷಣ ಕ್ಷಣಕ್ಕೂ ಬದಲಾಯಿಸುತ್ತಲೇ ಇರ್ತದೆ. ಸೊ ಅದಕ್ಕಾಗಿ ಇದನ್ನು ಗ್ಲೈಡಿಂಗ್ ಅಂತ ಕರೀತಾರೆ. ಹೀಗಾಗಿ ಶತ್ರುವಿನ ರೆಡಾರ್ಗಳಿಗೆ ಇದು ಯಾವ ದಿಕ್ಕಿನಿಂದ ಬಂದು ಬೀಳ್ತದೆ ಅಂತ ಲೆಕ್ಕಾಚಾರ ಹಾಕುವುದೇ ಅಸಾಧ್ಯ. ಹಾಗೂ ಗೆಳೆಯರೆ, ಇದಕ್ಕಿಂತಲೂ ರೋಚಕವಾದ ವಿಷಯ ಇನ್ನೊಂದಿದೆ. ಅದು ಏನಂದ್ರೆ ಈ HGVಯಲ್ಲಿ ಅತ್ಯಾಧುನಿಕ ಸೆನ್ಸಾರ್ಸ್ ಮತ್ತು ಸೀಕರ್ಗಳನ್ನು ಅಳವಡಿಸಲಾಗಿದೆ. ಶತ್ರು ದೇಶದ ರೆಡಾರ್ಗಳು ಆಕಾಶದಲ್ಲಿ ಬಿಡುವ ರೇಡಿಯೇಷನ್ಸ್ ತರಂಗಗಳನ್ನು ಇದು ಬಹಳ ದೂರದಿಂದಲೇ ಗ್ರಹಿಸುತ್ತದೆ. ಓಹೋ, ಅಲ್ಲಿ ಶತ್ರುವಿನ ರೆಡಾರ್ ಇದೆ ಅಂತ ತಿಳ್ಕೊಂಡು ತಕ್ಷಣವೇ ತನ್ನ ದಿಕ್ಕನ್ನು ಬದಲಾಯಿಸಿ ಆ ಡಿಫೆನ್ಸ್ ಸಿಸ್ಟಮ್ ಕವರೇಜ್ ಇಲ್ಲದ ಜಾಗದಿಂದ ನುಗ್ಗಿ ದಾಳಿ ಮಾಡ್ತದೆ. ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ, ಈ ರೀತಿ ರೆಡಾರ್ ಅನ್ನ ಬೈಪಾಸ್ ಮಾಡಿ ಹೋಗ್ತದೆ. ಈ ಶತ್ರುವಿಗೆ ತಮ್ಮ ಮೇಲೆ ದಾಳಿ ಆಗುತ್ತಿದೆ ಅನ್ನುವ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಗೆಳೆಯರೆ, ಇತ್ತೀಚೆಗೆ ಇರಾನ್ ಅಂತಹ ಕೆಲವು ದೇಶಗಳು ನಮ್ಮ ಹತ್ತಿರ ಹೈಪರ್ಸೋನಿಕ್ ಕ್ಷಿಪಣಿ ಇದೆ ಅಂತ ಬಡಾಯಿ ಕೊಚ್ಚಿಕೊಳ್ಳುವುದನ್ನು ನೀವು ಕೇಳಿರಬಹುದು. ಆದರೆ ವಾಸ್ತವದಲ್ಲಿ ಅವೆಲ್ಲವೂ ಅಸಲಿ ಹೈಪರ್ಸೋನಿಕ್ ಅಲ್ಲ. ಕೇವಲ ಕ್ಷಿಪಣಿಯೊಂದು ಆಕಾಶದಿಂದ ವೇಗವಾಗಿ ಭೂಮಿಯತ್ತ ಬೀಳುವಾಗ ಹೈಪರ್ಸೋನಿಕ್ ವೇಗವನ್ನು ತಲುಪ್ತದೆ ಅಷ್ಟೇ. ಹಾಗೂ ಭಾರತದ ಹತ್ತಿರ ಇಂಥ ತಂತ್ರಜ್ಞಾನ 20 ವರ್ಷಗಳ ಹಿಂದೆಯೇ ಅಗ್ನಿ ಕ್ಷಿಪಣಿಯ ರೂಪದಲ್ಲಿತ್ತು. ಆದರೆ ಈಗ ಭಾರತ ತಯಾರಿಸುತ್ತಿರುವ HGV ಒಂದು ಸಂಪೂರ್ಣ ಮತ್ತು ನೈಜ ಹೈಪರ್ಸೋನಿಕ್ ಪ್ಯಾಕೇಜ್. ಈ ಇರಾನ್ ಕ್ಷಿಪಣಿಗಳನ್ನು ತಡೆಯಬಹುದು, ಆದರೆ ಭಾರತದ ಈ HGVಯನ್ನು ಇಂದಿನ ದಿನದಲ್ಲಿ ತಡೆಯುವುದು ಅಸಾಧ್ಯ. ಇದಷ್ಟೇ ಅಲ್ಲ, ಮುಂದಿನ 5 ರಿಂದ 10 ವರ್ಷಗಳ ಕಾಲ ವಿಶ್ವದ ಯಾವುದೇ ಬಲಿಷ್ಠ ದೇಶ ಕೂಡ ಇದನ್ನು ತಡೆಯುವ ತಂತ್ರಜ್ಞಾನವನ್ನು ಕಂಡುಹಿಡಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಭಾರತ ಯಾಕೆ ಈ ಸಮಯದಲ್ಲಿ ಇದನ್ನು ಪರೀಕ್ಷಿಸುತ್ತಿದೆ? ಸೊ ನೋಡಿ ಗೆಳೆಯರೆ, ಇವತ್ತಿನ ಈ ಕ್ರೂರ ಜಗತ್ತಿನಲ್ಲಿ ಶಾಂತಿಯಿಂದ ಬದುಕಬೇಕಾದ್ರೆ ಕೇವಲ ಒಳಿತನ ಬಯಸಿದ್ರೆ ಸಾಲದು, ಶಕ್ತಿ ಮತ್ತು ಭಯ ಎರಡೂ ಬೇಕು. ಇರಾನ್ ಪರಿಸ್ಥಿತಿಯನ್ನು ನೋಡಿ, ಯಾರು ಬೇಕಾದರೂ ಅವರ ಮೇಲೆ ದಾಳಿ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ನಮ್ಮ ಭಾರತದ ಮೇಲೆ ಯಾರಾದರೂ ಆ ರೀತಿಯ ಕಣ್ಣು ಹಾಕಿದರೆ ಅವರು ನಮ್ಮತ್ತ ನೋಡುವ ಮುನ್ನವೇ ಭಯದಿಂದ ನಡುಗಬೇಕು. ಗೆಳೆಯರೆ, ಒಂದು ದೇಶದ ನಿಜವಾದ ರಕ್ಷಾ ಕವಚ ಅಂದರೆ ಅದರ ಶಕ್ತಿ ಮತ್ತು ಶತ್ರುವಿನ ಮನಸ್ಸಿನಲ್ಲಿ ಹುಟ್ಟುವ ಭಯ. ಹಾಗೂ ನಮ್ಮ ಹತ್ತಿರ ಇಂಥ ಭಯಾನಕ ಅಸ್ತ್ರವಿದ್ರೆ ಅಮೆರಿಕ, ಚೀನಾ, ರಷ್ಯಾ ಅಥವಾ ಇನ್ಯಾವುದೇ ದೇಶವಿರಲಿ ನಮ್ಮ ತಂಟಿಗೆ ಬರಲು 100 ಬಾರಿ ಯೋಚಿಸುತ್ತವೆ. ಗೆಳೆಯರೆ, ನಮ್ಮ ದೇಶದ ಸಾರ್ವಭೌಮತೆ ಮತ್ತು 100 ಕೋಟಿ ಭಾರತೀಯರ ಸುರಕ್ಷತೆಯನ್ನು ಕಾಪಾಡಲು ನಮ್ಮ DRDO ವಿಜ್ಞಾನಿಗಳು ಮತ್ತು ರಕ್ಷಣಾ ಪಡೆಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಸೊ ಅವರ ಈ ಕಠಿಣ ಪರಿಶ್ರಮಕ್ಕೆ ನಮ್ಮದೊಂದು ಬಿಗ್ ಸಲ್ಯೂಟ್ ಇರಲೇಬೇಕು. ಹಾಗೂ ಈ ಬ್ರಹ್ಮಾಸ್ತ್ರದ ಪರೀಕ್ಷೆ ಸಂಪೂರ್ಣ ಯಶಸ್ವಿಯಾಗಲಿ, ನಮ್ಮ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತಷ್ಟು ಬಲಿಷ್ಠವಾಗಿ ವಿಶ್ವಗುರುವಾಗಿ ಹೊರಹೊಮ್ಮಲಿ ಅಂತ ಆಶಿಸೋಣ. ಗೆಳೆಯರಿ, ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತದ ಈ ರಕ್ಷಣಾ ತಯಾರಿಯ ಬಗ್ಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಭಾರತೀಯನಿಗೂ ಶೇರ್ ಮಾಡಿ. ಇನ್ನು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.